ಸ್ಪ್ಲೆಂಡರ್ ಓನರ್ಗಳು ಯಾವ್ದೋ ಒಂದು ಬೈಕ್ ತಗೊಬೇಕಂತ ಹೋಗಿ ಈ ಗಾಡಿನ ತಗೊಳಲ್ಲ ಗುರು. ಶೋಕಿ ಮಾಡಕ್ಕೆ ಬೇಜಾನ್ ಗಾಡಿ ಇದೆ ಗುರು, ಆದ್ರೆ ನಂಬಿಕೆ ತೋರ್ಸೋ ತರ ಒಂದು ಗಾಡಿ ಇದೆ ಅಂದ್ರೆ ಅದು ಸ್ಪ್ಲೆಂಡರ್ ಮಾತ್ರನೇ. ಈ ಗಾಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ಲ, ಅದೇ ಗುರು ಈ ಗಾಡಿದು ಸ್ಪೆಷಾಲಿಟಿ. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೇನೆಂದ್ರೆ ದ ಒನ್ ಅಂಡ್ ಓನ್ಲಿ ಲೆಜೆಂಡ್ ದ ಹೀರೋ ಸ್ಪ್ಲೆಂಡರ್ ಪ್ಲಸ್. ನೋಡಿ ಗುರು, ಏನ್ ಕಾಂಪ್ಯಾಕ್ಟ್ ಆಗಿ ಕಾಣಿಸ್ತದೆ ಗಾಡಿ ಮಾತ್ರ. ಸ್ಪ್ಲೆಂಡರ್ ಗಾಡಿ ಬಂದ್ಬಿಟ್ಟು ಇಂಡಿಯಾದಲ್ಲಿ 1994 ಲಾಂಚ್ ಆಗಿದ್ ಗುರು. ಬಿಟ್ಟು ಇಷ್ಟು ವರ್ಷ ಆದ್ರೆ ಕೂಡ ಇದ್ರಲ್ಲಿರೋ ಲೆಗಸಿ ಮಾತ್ರ ಒಂದೇ 1% ಕೂಡ ಕಮ್ಮಿ ಆಗಿಲ್ಲ. ನಾವು ಹುಟ್ಟಕ್ ಮುಂಚೆ ಏನ್ ಹೆಸರು ಮಾಡಿತ್ತೋ ಅದು ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿರೋ ಗಾಡಿ ಅಂದ್ರೆ ಅದು ಸ್ಪ್ಲೆಂಡರ್ ಮಾತ್ರನೇ. ಮುಂಚೆ ಇದ್ದಿದ್ದ ಸ್ಪ್ಲೆಂಡರ್ಗೂ ಇವಾಗಿರೋ ಸ್ಪ್ಲೆಂಡರ್ಗೂ ಮೇಜರ್ ಡಿಫ್ರೆನ್ಸ್ ಏನೇನಂದ್ರೆ ವೀಲ್ಸ್ ಗುರು. ಮುಂಚೆ ಇದ್ದಿದ್ದೆಲ್ಲ ಸ್ಪೋಕ್ಸ್ ವೀಲ್ಸ್ ಕೊಡ್ತಾ ಇದ್ರು, ಇದ್ರಲ್ಲಿ ಬಂದ್ಬಿಟ್ಟು ಅಲಾಯ್ ಕೊಟ್ಟಿದ್ದಾರೆ. ಅದು ಬಿಟ್ರೆ ಸೆಲ್ಫ್ ಸ್ಟಾರ್ಟು, ಮುಂಚೆ ಬರೀ ಕಿಕ್ ಸ್ಟಾರ್ಟ್ ಮಾತ್ರ ಕೊಡ್ತಾ ಇದ್ರು, ಇವಾಗ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು i3s ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಏನಂದ್ರೆ ಇವಾಗ ಸಿಗ್ನಲ್ ಅಲ್ಲೆಲ್ಲ ನಿಂತಿದ್ರೆ ಒಂದು 7 ಇಂದ 8 ಸೆಕೆಂಡ್ಸ್ಗೆ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಮತ್ತೆ ಕ್ಲಚ್ ಬ್ರೇಕು ಒಂದೇ ಟೈಮ್ ಪ್ರೆಸ್ ಮಾಡಿದ್ರೆ ತಿರ್ಗಾ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೆಲ್ಲ ಡಿಫರೆನ್ಸ್ ಇದೆ ಹಳೆ ಸ್ಪ್ಲೆಂಡರ್ಗೂ ಇವಾಗಿರೋ ಸ್ಪ್ಲೆಂಡರ್ಗೂ. ಸ್ಪ್ಲೆಂಡರ್ ಓನರ್ಗಳು ಯಾವ್ದೋ ಒಂದು ಬೈಕ್ ತಗೊಬೇಕಂತ ಹೋಗಿ ಈ ಗಾಡಿನ ತಗೊಳಲ್ಲ ಗುರು. ಅವ್ರಿಗೆ ಸ್ಪ್ಲೆಂಡರೇ ಬೇಕು ಅಂತ ಹೋಗಿ ತಗೊಳೋ ಗಾಡಿನೇ ಈ ಗಾಡಿ. ಮಾರ್ಕೆಟ್ ಅಲ್ಲಿ ಈ ಗಾಡಿಗೆ ಕಾಂಪಿಟೇಷನ್ ಇರೋದು ಬಂದ್ಬಿಟ್ಟು ಹೋಂಡಾದಲ್ಲಿ ಶೈನ್ ಇದೆ, ಅದೇ ಬಜಾಜ್ ಅಲ್ಲಿ ಬಂದ್ಬಿಟ್ಟು ಪ್ಲಾಟಿನಮ್ ಇದೆ. ಪರ್ಫಾರ್ಮೆನ್ಸ್ ಎಲ್ಲ ಸ್ಪ್ಲೆಂಡರ್ ಕಿಂತ ಚೆನ್ನಾಗಿದೆ ಆ ಗಾಡಿ. ಆದ್ರೆ ತುಂಬಾ ಜನ ಸ್ಪ್ಲೆಂಡರ್ ನೇ ಚೂಸ್ ಮಾಡ್ತಾರೆ, ಯಾಕಂದ್ರೆ ಇದ್ರಲ್ಲಿ ಇದ್ದಿದ್ದು ರಿಲಯಬಿಲಿಟಿ, ಇದ್ರಲ್ಲಿ ಇದ್ದಿದ್ದು ಮೈಂಟೆನೆನ್ಸ್. ಅದಕ್ಕೆ ತುಂಬಾ ಜನ ಆ ಗಾಡಿನ ಈಸ್ಕೊಳೋ ಬದಲು ಸ್ಪ್ಲೆಂಡರ್ ನೇ ಈಸ್ಕೊಂತ ಇದ್ರು. ನೋಡಿ, ಇದ್ರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 97cc 8 bhp ಮತ್ತೆ 8 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮೈಲೇಜ್ ಮಾತ್ರ 60 ಇಂದ 65 ಆರಾಮಾಗಿ ಕೊಡುತ್ತೆ ಗುರು ಈ ಗಾಡಿ. ಈ ಗಾಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ಲ, ಅದೇ ಗುರು ಈ ಗಾಡಿದು ಸ್ಪೆಷಾಲಿಟಿ. ಅಷ್ಟು ಸಕ್ಕದಾಗಿದೆ ಓಡ್ಸಕ್ಕೆ. ಸೂಪರ್ ಬೈಕ್ ಇದೆ, ಅಡ್ವೆಂಚರ್ ಬೈಕ್ ಇದೆ, ಸ್ಪೋರ್ಟ್ಸ್ ಬೈಕ್ ಕೂಡ ಇದೆ ಗುರು. ಆದ್ರೆ ನಮ್ಮಂತ ಮಿಡಿಲ್ ಕ್ಲಾಸ್ ಅವ್ರಿಗೆ ಆಟಲ್ಲಿ ಇವತ್ತಿಗೂ ಇದ್ರ ಮೇಲೆ ಒಂದು ಲವ್ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಯಾಕಂದ್ರೆ ಈ ಗಾಡಿ ಆ ತರ ಹೆಸರು ಮಾಡಿತ್ತು ಗುರು. पुष्पा सिर्फ एक नाम नहीं है, पुष्पा मतलब ब्रांड. ಶೋಕಿ ಮಾಡಕ್ಕೆ ಬೇಜಾನ್ ಗಾಡಿ ಇದೆ ಗುರು, ಆದ್ರೆ ನಂಬಿಕೆ ತೋರ್ಸೋ ತರ ಒಂದು ಗಾಡಿ ಇದೆ ಅಂದ್ರೆ ಅದು ಸ್ಪ್ಲೆಂಡರ್ ಮಾತ್ರನೇ. ಈ ಗಾಡಿಗೆ ರೆಸ್ಟ್ ಅಂತ ಒಂದು ಪದನೇ ಇಲ್ಲ. ನೋಡಿ, ಒಂದು ಹಳ್ಳಿಗೆ ನುಗ್ತಾ ಇದ್ದೀರಾ ಅಂದ್ರೆ ಸ್ಪ್ಲೆಂಡರ್ ನೋಡಿದಿರಾ ಮಾತ್ರ ಮನೆಗೆ ಹೋಗೋಣ ನೀವು. ನೋಡಿ, ಸ್ಪ್ಲೆಂಡರು ಇನ್ನೊಂದು ಸ್ಪ್ಲೆಂಡರ್ ಇದೆ. ಸ್ಪ್ಲೆಂಡರ್ ಎಲ್ಲಿ ನೋಡಿದ್ರೆ ಸ್ಪ್ಲೆಂಡರ್ ಗುರು ಒಂದು ಹಳ್ಳಿಯಲ್ಲಿ. ನೋಡಿ, ಇದ್ರಲ್ಲಿರೋ ವೀಲ್ಸ್ ಬಂದ್ಬಿಟ್ಟು 2 18 ಇಂಚ್ ಕೊಟ್ಟಿದ್ದಾರೆ, ಅಲಾಯ್ ಕೊಟ್ಟಿದ್ದಾರೆ. ನೋಡಕ್ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ ಗುರು. ನನ್ಗೆ ಯಾರಾದ್ರೂ ಇಲ್ಲಿವರೆಗೂ ಓಡಿಸಿರೋ ಗಾಡಿಯಲ್ಲಿ ಮನ್ಸು ಮುಟ್ಟಿರೋ ಗಾಡಿ ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರೆ ನಾನು ಕಣ್ಣು ಮುಚ್ಕೊಂಡು ಸ್ಪ್ಲೆಂಡರ್ನ ಹೇಳ್ತೀನಿ ಗುರು. ಯಾಕಂದ್ರೆ ನಾನು ಬೈಕ್ ಅಂತ ಒಂದು ಓಡಿಸೋದ್ ಕಲ್ತಿದ್ದೆ ಸ್ಪ್ಲೆಂಡರ್ ಗಾಡಿಯಲ್ಲಿ. ಬ್ರೇಕಿಂಗ್ ಕೂಡ ಅಷ್ಟೇ ಗುರು, ಸಕ್ಕದಾಗಿ ಹಿಡಿತಾ ಇದೆ. ಇದ್ರಲ್ಲಿರೋ ಸಸ್ಪೆನ್ಷನ್ ನೋಡಕ್ ಹೋದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ, ಅದೇ ರೇರ್ ಬಂದ್ಬಿಟ್ಟು ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಎಗ್ರಿಸೋಣ ನೋಡೋ, ಪರವಾಗಿಲ್ಲ. ಶಾಕ್ ಅಬ್ಸರ್ವ್ ಅಷ್ಟೊಂದು ಆಡಾಗೆಲ್ಲ ಫೀಲ್ ಆಗ್ತಾ ಇಲ್ಲ. ಒಂದು ಬೈಕು ಅದು 1000cc ಗಿಂತ ಹೆಚ್ಚು ಗೌರವ ಇರೋ ಒಂದು ಗಾಡಿ ಅಂದ್ರೆ ಅದು ಸ್ಪ್ಲೆಂಡರ್ ಮಾತ್ರನೇ ಗುರು. ಹೌದಾ ಯಜಮಾನ್ರೆ? ಹೋದ್ರೇನೆ ಈ ಗಾಡಿಯಲ್ಲಿ ಏನೋ ಒಂದು 100 ಹೋಗೋ ತರ ಫೀಲ್ ಆಗ್ತೈತೆ. ಹೆಡ್ ಲೈಟ್ ಇಂಡಿಕೇಟರ್ಸ್ ಎಲ್ಲ ನೋಡಕ್ ಹೋದ್ರೆ ಕಂಪ್ಲೀಟ್ ಆಗಿ ಆಲೋಜಿನ್ ಕೊಟ್ಟಿದ್ದಾರೆ, ಎಲ್ಲೂ LED ಕೊಟ್ಟಿಲ್ಲ ಇವರು. ನೋಡಿ, ಇದ್ರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ, ಸ್ಟ್ಯಾಂಡ್ ಲೈಟ್ ತೋರಿಸುತ್ತೆ, ಆಮೇಲೆ i3s ತೋರಿಸುತ್ತೆ. ಈ ಕಡೆ ಬಂದ್ರೆ ನ್ಯೂಟ್ಲದು ಎಷ್ಟು ಫ್ಯೂಲ್ ಇದೆ ಅಂತ ತೋರಿಸುತ್ತೆ. ಅದು ಬಿಟ್ರೆ ಬೇರೆ ಏನಿಲ್ಲ. ಮೇಂಟೆನೆನ್ಸ್ ಅಂದ್ರೆ ಸ್ಪ್ಲೆಂಡರು, ಮೈಲೇಜ್ ಅಂದ್ರೆ ಸ್ಪ್ಲೆಂಡರು, ರಿಲಯಬಿಲಿಟಿ ಅಂದ್ರೆ ಸ್ಪ್ಲೆಂಡರ್ ಗುರು. ಒಂದು ಗಾಡಿ ಈಸ್ಕೊಂಡು ಖರ್ಚು ಮಾಡೋಕ್ಕಿಂತ ಸಂಪಾದನೆ ಜಾಸ್ತಿ ಮಾಡೋ ಗಾಡಿ ಅಂದ್ರೆ ಅದು ಸ್ಪ್ಲೆಂಡರ್ ಮಾತ್ರನೇ. ಬನ್ನಿ ಇದ್ರ ಎಕ್ಸಾಸ್ಟ್ ನೋಟ್ ಕೇಳೋಣ. ಈ ಗಾಡಿ ಮೈಲೇಜ್ ಎಲ್ಲ ನೋಡಕ್ ಹೋದ್ರೆ ಆರಾಮಾಗಿ 60 ಇಂದ 65 ಕೊಡುತ್ತೆ ಗುರು. 1990ರಲ್ಲಿ ಹೀರೋ ಮತ್ತೆ ಹೋಂಡಾ ಕೊಲ್ಯಾಬ್ ಆಗ್ತಾರೆ. ಕೊಲ್ಯಾಬ್ ಆಗಿ ಬಿಟ್ಟಿದ್ದು ಫಸ್ಟ್ ಗಾಡಿನೇ CD100 ಬಿಟ್ಟಾಗ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ನೋಡ್ತಾರೆ. ಅದಾದ್ಮೇಲೆ 1994ರಲ್ಲಿ ಸ್ಪ್ಲೆಂಡರ್ನ ಬಿಡ್ತಾರೆ. ಸ್ಪ್ಲೆಂಡರ್ ಬಿಟ್ಟಾಗ ಒನ್ ಆಫ್ ದ ಹೈಯೆಸ್ಟ್ ಸೆಲ್ಲಿಂಗ್ ಬೈಕ್ಸ್ ಆಫ್ ಇಂಡಿಯಾ ಕೂಡ ಆಗುತ್ತೆ. ಅಷ್ಟು ಜನ ಈಸ್ಕೊಂತಾರೆ ಗುರು ಈ ಗಾಡಿನ. ಅಷ್ಟು
ಅಷ್ಟು ಸಕ್ಕದಾಗಿ ಬಿಟ್ಟಿದ್ರು ಈ ಗಾಡಿ. ಮತ್ತೆ ಬ್ರೇಕ್ ನೋಡಕ್ ಹೋದ್ರೆ ಇದ್ರಲ್ಲಿ ಯಾವುದೇ ತರ ABS ಕೊಟ್ಟಿಲ್ಲ, ಫ್ರಂಟ್ ಟು ಬ್ಯಾಕ್ 2 ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸ್ಪ್ಲೆಂಡರ್ ಸಕ್ಸಸ್ ಆದ್ಮೇಲೆ ಇದರಲ್ಲಿ ಸಿಕ್ಕಾಪಟ್ಟೆ ವೇರಿಯಂಟ್ ಬಿಟ್ರು. 2004ರಲ್ಲಿ ಬಂದ್ಬಿಟ್ಟು ಸ್ಪ್ಲೆಂಡರ್ ಪ್ಲಸ್ ಬಿಟ್ರು, 2007ರಲ್ಲಿ ಅಲಾಯ್ ವೀಲ್ಸ್ ಜೊತೆ ಬಿಟ್ರು, 2009ರಲ್ಲಿ 1 crore ಎಡಿಷನ್ ಬಿಟ್ರು, 2011ರಲ್ಲಿ ಸ್ಪ್ಲೆಂಡರ್ ಪ್ಲಸ್ ಪ್ರೋ ಅಂತ ಕೂಡ ಬಿಟ್ರು. ಎಲ್ಲ ಗಾಡಿ ಬಿಡ್ತಾ ಇದ್ದಂಗೆ ಹಂಗೆ ಸೇಲ್ ಆಗ್ತಾ ಇದ್ದಿದ್ದು ಗಾಡಿ ಅಂದ್ರೆ ಸ್ಪ್ಲೆಂಡರ್ ಮಾತ್ರನೇ ಅಷ್ಟೇ.